ಕೊನೆ ಕ್ಷಣದಲ್ಲಿ ನಿಮ್ಮಮ್ಮ ಹಿಂದೆ ಕೇಳಿದ್ಬಿಟ್ಲು ಕಣೋ. ಇಲ್ಲ ಅಂತಿದ್ರೆ ನೇರವಾಗಿ ಮೇಲಕ್ಕೆ ಕಳಿಸ್ತಾ ಇದ್ದೆ. ಅನುಭವಿಸ್ರಿ ಇವಾಗ. ಇನ್ನೊಂದ್ ಸಾರಿ ಹೀಗೇನಾದ್ರೂ ಮಾಡಿದ್ರೆ ನಿಮ್ ಪ್ರಾಣ ತೆಗೆದ್ಬಿಡ್ತೀನಿ. ಏನಮ್ಮ ಮಹಾರಾಣಿ, ಕೇಳಿಸ್ಕೊಂಡ್ಯಲ್ಲ? ನಿನ್ ಗಂಡನಿಗೆ ಇಷ್ಟ ಆಗೋ ಹಾಗೆ ನೀನೇ ಮಾಡಿದ್ರೆ ಚೆನ್ನಾಗಿರತ್ತೆ. ನಿನ್ ಗಂಡನ್ ಜೊತೆ ನಮಗೂ ಎಲ್ಲಿ ಮಾಡ್ಬೇಕಾಗುತ್ತೆ ಅಂತ ಅಲ್ವಾ? ನಮ್ಗೇನ್ ಬೇಡಮ್ಮ, ನಿನ್ ಗಂಡನಿಗೆ ನೀನ್ ಅಡ್ಗೆ ಮಾಡ್ಕೋ ಸಾಕು. ಅಂದ್ರೆ ಇದು ನನಗೋಸ್ಕರನೇ ಮಾಡಿದ್ದಾರೆ ಅಂತಾಯ್ತು. ಮತ್ತೆ ವಾಲಿ ಯಾಕೆ ನನ್ನನ್ನು ಕಳಿಸ್ತಾ? ಏ ವಾಲಿ, ಏನ್ ಮಾಡ್ಕೊಂಡ್ಯೋ? ಏನಾಯ್ತು? ಎಣ್ಣೆಗೆ ಬದನೆಕಾಯಿ ಹಾಕಿದ್ಯೋ ಇನ್ನೇನಾದ್ರೂ ಹಾಕಿದ್ಯೋ? ಬದನೆಕಾಯಿನೇ ಅತ್ತೆ, ಇನ್ನೇನ್ ಹಾಕ್ತಾರೆ? ಬದನೆಕಾಯಿ ಹೇಗೆ ಸಿಡಿಯುತ್ತೆ? ಬದನೆಕಾಯಲ್ಲಿ ನೀರು ತುಂಬಿಕೊಂಡಿತ್ತು ಅನ್ಸತ್ತೆ, ಅದಕ್ಕೆ ಸಿಡ್ದಿದೆ. ಮೊದಲು ನೀವಿಬ್ರು ಹೋಗಿ ಔಷಧಿ ಹಚ್ಕೊಳ್ಳಿ, ಹೋಗಿ. ತಪ್ಪಿಸ್ಕೊಂಡ್ಬಿಟ್ಟೆ ಅಕ್ಕ. ಇದು ನಿನಗೂ ಆಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರೋದು. ಸದ್ಯ ನಾನು ತಪ್ಪಿಸ್ಕೊಂಡೆ. ನಮಗೆ ತೊಂದರೆ ಮಾಡಬೇಕು ಅಂತ ಮತ್ತೆ ಏನೋ ಪ್ಲಾನ್ ಮಾಡಿದಾರಲ್ಲ ಪುಟಾಣಿ. ಈ ಅಪಾಯದಿಂದನೂ ನೀನೇ ಕಾಪಾಡಿದ್ಯಾ? ಈ ನಾಟಕ ನೀನೇ ಆಡಿತಾ ಅಥವಾ ಬೇರೆ ಶಕ್ತಿ ಕಾಪಾಡ್ತಾ? ಅಮ್ಮ, ಅಯ್ಯೋ, ಹುಚ್ಚೇನಾದ್ರೂ ಹಿಡ್ದಿದ್ಯಾ ನಿನಗೆ? ನೀನ್ ಯಾಕೋ ಅಡ್ಗೆ ಮಾಡಕ್ ಹೋಗಿದ್ದೆ? ಅಮ್ಮ, ಬದನೆಕಾಯಿಲಿ ಬಾಂಬ್ ಇಟ್ಟಿದೀವಿ ಅಂತ ಗೊತ್ತು, ಅದ್ ಸಿಡಿಯುತ್ತೆ ಅಂತ ಗೊತ್ತು. ಆದ್ರೆ ನೀನ್ ಯಾಕೋ ಅಡ್ಗೆ ಮಾಡಕ್ ಹೋಗಿದ್ದೆ? ವೈದೇಹಿ ಅಡ್ಗೆ ಮಾಡ್ತಾಳೆ, ನಮ್ ಪ್ಲಾನ್ ವರ್ಕೌಟ್ ಆಗತ್ತೆ ಅಂತ ಅನ್ಕೊಂಡ್ರೆ ಮಧ್ಯದಲ್ಲಿ ಹೋಗಿ ನಮ್ ಪ್ಲಾನ್ ಎಲ್ಲ ಹಾಳು ಮಾಡ್ದೆ. ಅದೃಷ್ಟ ಚೆನ್ನಾಗಿತ್ತು, ಬದುಕ್ಬಿಟ್ವಿ. ಇಲ್ಲಾಂದ್ರೆ ಇಬ್ರು ಒಟ್ಟಿಗೆ ಹೋಗ್ಬಿಡ್ತಿದ್ವಿ. ಇವನ್ ಸತ್ತಿದ್ರೇನೆ ಚೆನ್ನಾಗಿರೋದು ಸುವರ್ಣತ್ತೆ. ಆಮೇಲಾದ್ರೂ ನಾವು ಸರಿಯಾಗಿ ಕೆಲಸ ಮುಗಿಸ್ಬೋದಾಗಿತ್ತು. ಯಾವಾಗ್ಲೂ ಹೀಗೆ ಸರಿಯಾಗಿ ನಾವು ಅನ್ಕೊಂಡಿದ್ದಾಗತ್ತೆ ಅನ್ನೋ ಅಷ್ಟರಲ್ಲಿ ಎಲ್ಲಿಂದನೋ ಬಂದು ಹಾಳು ಮಾಡ್ತಾನೆ. ಅಲ್ಲ ನೋಡಿ, ಬಾಂಬ್ ಸಿಡ್ದು ಮುಖ ಎಲ್ಲ ಸುಟ್ಟು ಹೋಗಿದ್ರು ಸುಮ್ನೆ ಹೇಗ್ ನಿಂತಿದ್ದಾನೆ ನೋಡಿ. ಮನುಷ್ಯನ ಬಂಡನೆ ಇವನು. ಒಳಗಡೆ ಇರೋದ್ ನಾನಲ್ವಾ, ನೋವು ಅವನಿಗೆ ಹೇಗೆ ಗೊತ್ತಾಗತ್ತೆ? ಈಗ ನೋಡಿ. ವಾಲಿ, 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 ವಾಲಿ. ಏಯ್, ಯಾಕಿದ್ರ ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ? ಓವರ್ ಆಕ್ಟಿಂಗ್ ಎಲ್ಲಿ ಮಾಡ್ತಾ ಇದ್ದೀನಿ? ವಾಲಿ, ಇಷ್ಟೊತ್ತವರೆಗೂ ಚೆನ್ನಾಗೇ ಇದೆಯಲ್ಲೋ, ಈಗೇನೋ ಆಯ್ತು? ಆಗ್ತಾ ಇಲ್ಲಮ್ಮ, ನನ್ ಕೈಲಿ ಆಗ್ತಾ ಇಲ್ಲ. ಏ, ಓವರ್ ಆಕ್ಟಿಂಗ್ ಅಲ್ಲ ಅಂದ್ರೆ ಮತ್ತೇನೋ ಇದು? ನಿನಗೆ ಅಡುಗೆ ಮಾಡಕ್ ಹೋಗೋಕ್ ಹೇಳಿದ್ ಯಾರೋ? ನಾನೆಲ್ಲ ಅಡ್ಗೆ ಮಾಡಕ್ ಹೋಗಿದ್ದೆ. ಏನ್ ಮಾತಾಡ್ತಾ ಇದೀಯ ನೀನು? ಏನಂದೆ? ನಿಜವಾಗ್ಲೂ ನಿನಗೆ ಹುಚ್ಚಿಡ್ದಿದೆ ಕಣೋ. ಅಡ್ಗೆ ಮನೇಲಿದ್ದು ಎಷ್ಟು ಹೇಳಿದ್ರು ಕೇಳ್ದೇನೆ ಅಡ್ಗೆ ಮಾಡ್ದೆ. ಬಾಂಬ್ ಬ್ಲಾಸ್ಟ್ ಆಯ್ತು, ಮತ್ತೆ ಏನು ಗೊತ್ತಿಲ್ಲ ಅಂತಿದ್ಯಲ್ಲೋ? ನಾನೆಲ್ಲಿ ಬಾಂಬ್ ಹಾಕ್ದೆ? ಅಲ್ಲಿದ್ದಿದ್ದು ನೀನು. ಬೇಡ ಅಂದ್ರೂ ಬಾಂಬ್ ಹಾಕಿದ್ ನೀನು. ನನ್ನ ಮೈಯೆಲ್ಲ ಸುಟ್ಟೋಗಕ್ಕೆ ಕಾರಣ ನೀನು.
ಮಾಡಿ ನೀನ್ ನಿಮ್ಮಮ್ಮನಿಗೆ ಹೊಡಿತಾ ಇದೆಯಲ್ಲೋ. ನಾನು ಯಾವಾಗ ಅಮ್ಮಂಗೆ ಹೊಡೆದೆ? ಏನ್ ಹೇಳ್ತಿದ್ಯಾ ನೀನು? ಹೊಡೆಯೋದು ಅಲ್ದೆ ಮತ್ತೆ ಕೇಳ್ತಾ ಇದ್ಯಾ? ಇನ್ನೊಂದ್ ಬಾರ್ಸು ಅವನಿಗೆ. ಹೇಳು, ಅಮ್ಮನಿಗೆ ಹೊಡಿತೀಯಾ? ಅಮ್ಮನಿಗೆ ಹೊಡಿತೀಯಾ? ಬುದ್ಧಿ ಇಲ್ವೇನೋ ನಿನ್ಗೆ? ಹೇಳು, ಬಾರೋ. ತಾಯಿಗೆ ಹೊಡಿತೀಯಾ? ತಾಯಿಗೆ ಹೊಡಿತೀಯಾ? ನನ್ನ ಮಗನ್ಗೆ ಹೊಡಿತೀಯಾ? ಎಷ್ಟು ಧೈರ್ಯನೇ ನಿನ್ಗೆ ನನ್ನ ಮಗನ್ಗೆ ಹೊಡಿತೀಯಾ? ನನಗೆ ಯಾಕೆ ಹೊಡಿತಿದ್ದೀರಾ ಅತ್ತೆ? ನನಗೆ ಹೊಡಿತೀರಾ? ನಿಮ್ಮನ್ನ ಊರ್ಮಿಳ, ನಮ್ಮಮ್ಮನ್ನೇ ಹೊಡಿತ್ಯಾ? ವಾಲಿ, ನನ್ನನ್ನೇ ಹೊಡಿತೀಯಾ ನೀನು? ಮಾಡ್ತೀನಿ ಇರು. ನನಗೆ ಹೊಡಿತೀಯೇನೋ? ಹೊಡೆದಾಡ್ರಿ. ನನಗೆ ನಿಲ್ಸು. ನನಗೆ ಹೊಡಿತೀಯಾ? ಊರ್ಮಿಳ, ಅದನ್ನ delete ಮಾಡ್ತಿದ್ವಿ, ಅರ್ಥ ಮಾಡ್ಕೊ ಮೊದ್ಲು. ಹೌದಲ್ವಾ? ಅಲ್ಲ, ಏನಾಗಿದೆ ನಮ್ಗೆ? ಇವ್ನ್ ನೋಡಿದ್ರೆ ಅಡ್ಗೆ ಮಾಡಿಲ್ಲ ಅಂತಾನೆ. ಮತ್ತೆ ನಾವು ಒಬ್ರಿಗೊಬ್ರು ಹೊಡ್ಕೋತಿದೀವಿ. ಹೊಡ್ದಿದ್ದೆ ನನಗೆ ಗೊತ್ತಾಗಿಲ್ವಲ್ಲ. ಒಂದ್ ವೇಳೆ ಆ ಸಾಮ್ರಾಣಿಲ್ ಬೆರೆಸಿದ ಮತ್ತಿಂದ ನಮ್ಗೆ ಈ ತರ ಆಗ್ತಾ ಇದ್ಯಾ? ಏನೋ, ನಿಮ್ಮಿಬ್ರು ಜೊತೆ ಇದ್ರೆ ನನಗೆ ಹುಚ್ಚಿಡ್ಬಿಡತ್ತಷ್ಟೇ. ನಾನು ಹೋಗ್ತೀನಿ. ಊರ್ಮಿಳ, ನಿಂತ್ಕೋ, ಊರ್ಮಿಳ. ಅಮ್ಮ, ಅಯ್ಯೋ, ಹಾಗ್ಯಾಕೆ ಹೋದ್ಲಮ್ಮ ಅವಳು? ಅಲ್ಲ, ನಾನೆಲ್ಲಿ ಹೊಡೆದ್ನಮ್ಮ? ನೀನೇ ಅಲ್ವೇನೋ ನನ್ನನ್ನು ಹೊಡೆದಿದ್ದು? ನಾನ್ ಯಾಕಮ್ಮ ಹೊಡಿಲಿ? ನೀನೇ ಊರ್ಮಿಳಾಗ ಹೊಡೆದಿದ್ದು. ಅಲ್ಲ, ನನ್ನ ಅಡ್ಗೆ ಮನೆಗೆ ಯಾವಾಗ ಹೋದೆ? ಅಯ್ಯೋ ವಾಲಿ, ಹೇಳಿದ್ದನ್ನೇ ಹೇಳಿ ಸಾಯಿಸ್ಬೇಡ ಕಣೋ. ನೀನ್ ಹೋಗಿದ್ದೆ ಕಣೋ, ಅಡ್ಗೆ ಮಾಡ್ದೆ ಕಣೋ, ಆ ಬಾಂಬು ಸಿಡಿತು ಕಣೋ, ನಮ್ಮಿಬ್ಬರ ಮುಖಗಳು ಸುಟ್ಟೋಯ್ತು ಕಣೋ. ಏನೋ ಅಮ್ಮ, ನಾನಂತೂ ಹೋಗಿಲ್ಲ. ಸೋಫಾಲ್ ಕುತ್ಕೊಂಡು ವೈದೇಹಿ ಹೋಗೋದನ್ನೇ ಕಾಯ್ತಾ ಇದ್ದೆ. ಆದ್ರೆ ಹೋಗ್ಲಿಲ್ಲ ಅಂದ್ರೆ, ನಾನು ಅಲ್ಲಿಲ್ಲ ಅಂತಂದ್ರೆ ಬಾಂಬ್ ಸಿಡ್ದು ಈ ಗಾಯ ಎಲ್ಲ ಹೇಗಾಗುತ್ತೆ? ಅಲ್ಲ, ನನಗೆಲ್ಲ ಮಾಯೆ ಅನ್ಸ್ತಾ ಇದೆ ಅಮ್ಮ. ಹೌದು ಕಣೋ ವಾಲಿ, ಎಲ್ಲ ಮಾಯೆ ಅನ್ನಿಸ್ತಾ ಇದೆ. ನಮ್ಗೆ ಗೊತ್ತಿಲ್ದೆ ನಮ್ ಮುಂದೆ ಏನೋ ನಡೀತಾ ಇದೆ. ಮುಂದೆ ಅಲ್ವೇ, ನಿಮ್ಮ ಹಿಂದೆ. ಅವಳಿಗೆ ಸಾವಿನ ಭಯ ತೋರಿಸ್ಬೇಕು ಅನ್ಕೊಂಡ್ರೆ ನಮ್ಗೆ ಸಾವಿನ ಭಯ ಕಾಣಿಸ್ತಿದೆ. ಏನೋ ಒಂದು ಮಾಡ್ಬೇಕು. ವೈದೇಹಿ ಇಲ್ದೆ ಇರೋ ಹಾಗೆ ಮಾಡ್ಬೇಕು. ಇಷ್ಟಾಗಿದ್ರು ನಿಮ್ಮಿಬ್ಬರಿಗೂ ಬುದ್ಧಿ ಬಂದಿಲ್ಲ ಅಲ್ವಾ? ಮಾಡ್ತೀನಿ. ವೈದೇಹಿ, ವೈದೇಹಿ, ಬಾವಾ, ವೈದೇಹಿ, ನಿನ್ಗೇನು ಆಗಿಲ್ಲ ತಾನೆ? ಹುಷಾರಾಗಿದೆಯಲ್ಲ? ಏನೂ ಆಗಿಲ್ಲ ಬಾವಾ. ಅಲ್ಲಿಗೆ ಹೋಗಿದ್ ಕೆಲ್ಸ ಏನಾಯ್ತು? ಫ್ಯಾಕ್ಟ್ರಿಲಿ ಏನೋ ತೊಂದ್ರೆ ಅಂದ್ರು, ಎಲ್ಲ ಸರಿ ಹೋಗಿದ್ಯಾ ಈಗ? ಅಲ್ಲಿ ಏನೂ ಆಗಿಲ್ಲ ವೈದೇಹಿ. ಇಲ್ಲಿ ಯಾವ್ದೋ ದೊಡ್ಡ ಅನಾಹುತ ಆಯ್ತು ಅಂತ ಅಣ್ಣ ಹೇಳ್ತಾ ಇದ್ದ. ಅನಾಹುತಾನೇ ಆಗಿದ್ದು ಬಾವಾ, ಆದ್ರೆ ಅದು ನನ್ವರೆಗೂ ಬಂದು ವಿಚಿತ್ರವಾಗಿ ಅದಾಗದೇ ದೂರ ಹೊರಟೋಯ್ತು. ಏನೇ ನಡೆದ್ರು ಅವ್ರ ಬುದ್ಧಿ ಆಲೋಚನೆಗಳು ಮಾತ್ರ ಬದಲಾಗೋದೇ ಇಲ್ಲ. ಒಂದಾದ್ಮೇಲೊಂದು, ಒಬ್ರಿಗಿಂತ ಒಬ್ರು ಅನರ್ಥಗಳನ್ನ ಕ್ರಿಯೇಟ್ ಮಾಡ್ತಾನೆ ಇದ್ದಾರೆ. ಏನ್ ಮಾಡ್ಬೇಕು ಇವ್ರನ್ನೆಲ್ಲ? ಆದ್ರೆ ಬಾವಾ, ಇದನ್ನೆಲ್ಲ ಅವರೇ ಮಾಡಿದ್ರೂನು ವಾಲಿ ನನ್ನ ತಪ್ಸಿ ಅವನ್ ಮಾತ್ರ ಯಾಕೆ ಅಲ್ಲೇ ಇದ್ದ? ಅರ್ಥನೇ ಆಗ್ತಿಲ್ಲ. ಇದುವರೆಗೂ ಅನಾಹುತದ ಬಗ್ಗೆ ನಮ್ಮ ಮಗು ಸೂಚನೆ ಕೊಡ್ತಿತ್ತು ಅಲ್ವಾ? ಆದ್ರೆ ಇವತ್ತು ಅನಾಹುತ ತಪ್ಪೇ ಹೋಯ್ತು. ಇದು ಕೂಡ ನಮ್ಮ ಪುಟಾಣಿದೆ ಕೆಲ್ಸನಾ? ಇಲ್ಲ ಅಂದ್ರೆ
ಬೇರೆ ಯಾವ್ದಾದ್ರೂ ಅದ್ಭುತ ಶಕ್ತಿ ನನ್ನ ಕಾಪಾಡಿದ್ದ? ಇದೆಲ್ಲ ಅಪ್ಪ ಅತ್ತೆ ಆಶೀರ್ವಾದ ಅಂತಾನೆ ಅನ್ಕೋಬೇಕು ವೈದೇಹಿ ನಾವು. ಅವ್ರ ಕೊನೆ ಉಸಿರಿರೋವರೆಗೂ ಕುಟುಂಬದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರು. ಈ ಪ್ರಪಂಚ ಅಂತ್ಯ ಆಗೋವರೆಗೂ ನಮ್ಮ ವಂಶ ಅಭಿವೃದ್ಧಿ ಹೊಂದಬೇಕು ಅಂತ ಆಶಿಸ್ತಾ ಇದ್ರು. ಅವರೇ ನಮ್ಮನ್ನ, ನಮ್ಮ ಮಗುನ ಈ ಎಲ್ಲ ಅಪಾಯಗಳಿಂದ ಕಾಪಾಡ್ತಾ ಇದ್ದಾರೆ ಅನ್ಕೋತೀನಿ. ಅದೇ ನಿಜ ಅನ್ಸುತ್ತೆ ಬಾವ. ಆದ್ರೆ ಮತ್ತೆ ಹಾಗೆ ನಡೀದೇ ಇರೋ ಹಾಗೆ ಅವ್ರು ಎಷ್ಟೇ ಶಾಸ್ತಿ ಮಾಡಿದ್ರು ಅವ್ರು ಮಾತ್ರ ಬದಲಾಗ್ತಾನೆ ಇಲ್ಲ ಬಾವ. ಬದಲಾದ್ರೆ ಎಷ್ಟೋ ಚೆನ್ನಾಗಿರುತ್ತೆ. ಹಾಗೇನಾದ್ರೂ ಆದ್ರೆ ಅಪ್ಪನ ಕನ್ಸು ನೆರವೇರ್ದ ಹಾಗೆ ವೈದೇಹಿ. ಹೊತ್ತಿಗೆ ದುರಾಸೆ ಪಟ್ಟು ಅಣ್ಣನ ಬಗ್ಗೆ ಕಾಳಜಿ ತೋರಿಸ್ತಾ ಇಲ್ಲ. ನಮ್ಮ ಅಣ್ಣ ತಮ್ಮನೇ ಆಗಿರೋ ವಾಲಿ ಹೊರಗಿನವ್ರ ಹಾಗೆ ಸಾಧಿಸ್ತಾ ಇದ್ದಾನೆ. ನಮ್ಮ ವಂಶನ ನಿರ್ವಂಶ ಮಾಡಬೇಕು ಅಂತ ಕಾಯ್ತಾ ಇದ್ದಾನೆ. ಅವರಿಬ್ರು ಬದಲಾದ್ರೆ ಅಪ್ಪ ಕನ್ಸ್ಕೊಂಡಿರೋ ಹಾಗೆ ಈ ಕುಟುಂಬ ತುಂಬಾನೇ ಚೆನ್ನಾಗಿರುತ್ತೆ. ಅದೇ ನಡೆದ್ರೆ ನನ್ನ ಹೊಟ್ಟೆಯಲ್ಲಿರೋ ಈ ಪುಟ್ಟ ಮಗುಗೆ ಯಾವ ಅಪಾಯನೂ ಇರಲ್ಲ. ಆದ್ರೆ ಹಾಗೆ ನಡೆಯತ್ತ ಬಾವ? ನಡಿಲೇಬೇಕು ವೈದೇಹಿ. ಹೇಗಾದ್ರೂ ಸರಿ ಅವರೆಲ್ಲರೂ ಬದಲಾಗೋ ಹಾಗೆ ಮಾಡಬೇಕು. ಆ ಬದಲಾವಣೆನ ಇವತ್ತಿಂದನೇ ಶುರು ಮಾಡೋಣ. ರಂಗ ರಂಗ, ಅಣ್ಣ ಹೇಳಿ ಅಣ್ಣ. 2 ತುಳಸಿ ಗಿಡ ತಗೊಂಬ. ಆಯ್ತಣ್ಣ. ತುಳಸಿ ಗಿಡ ಯಾಕೆ ತರಿಸ್ತಿದಾನೋ? ಸತ್ರಲ್ಲ ಇಬ್ರು, ಅವ್ರ ಹೆಸರಲ್ಲಿ ನೆಡಕ್ಕಿರ್ಬೇಕು. ನಾವ್ ನೋಡಿದ್ರೆ ಮಾಡಿರೋ ಪ್ಲಾನ್ ರಿವರ್ಸ್ ಆಯ್ತು ಅಂತ ಬೇಜಾರ್ ಮಾಡ್ಕೊಂಡಿದ್ರೆ ಇವ್ರು ನೋಡಿದ್ರೆ ಯಾವ ಟೆನ್ಷನ್ ಇಲ್ದೆ ಸತ್ತೋರ್ ಹೆಸರಲ್ಲಿ ಗಿಡ ನೆಡ್ತಾ ಇದಾರೆ. ಇದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಅತ್ತೆ. ಏನೋ ಒಂದ್ ಮಾಡ್ಬೇಕು, ಮತ್ತೆ ಇನ್ನೊಂದು ಪ್ಲಾನ್ ಮಾಡ್ದಿರೋ ತರ ದೊಡ್ಡದಾಗಿ ಏನಾದ್ರೂ ಮಾಡ್ಬೇಕು. ಏನ್ ಮಾಡೋದು? ನಾವೇ ಹೊಡೆದಾಡ್ಕೋತಾ ಇದೀವಿ. ಅಲ್ಲ, ನಾವ್ ಯಾಕೆ ಹೀಗೆ ಹೊಡೆದಾಡ್ಕೋತಿದೀವಿ? ವಾಲಿ ಯಾಕೆ ಈ ತರ ಮಾಡ್ತಿದ್ದಾನೆ? ಯಾವುದು ಅರ್ಥನೇ ಆಗ್ತಾ ಇಲ್ಲ. ಏನ್ ಅತ್ತೆ ಸೊಸೆ ಇಬ್ರು ಕೆಟ್ಟ ಮುಖ ಹಾಕೊಂಡಿದ್ದೀರಾ? ಮಾಡಿದ ಪ್ಲಾನ್ ವರ್ಕೌಟ್ ಆಗ್ಲಿಲ್ಲ ಅಂತನಾ? ಇಲ್ಲ ಅಂದ್ರೆ ಮುಂದೆ ಮಾಡೋ ಪ್ಲಾನು ವರ್ಕೌಟ್ ಆಗುತ್ತೋ ಇಲ್ವೋ ಅಂತನಾ? ಪ್ಲಾನ್ ಅಂತೆ ಪ್ಲಾನು. ಅಷ್ಟಕ್ಕೂ ಏನ್ ಅನ್ಕೊಂಡಿದ್ದೀರಾ ನಮ್ ಬಗ್ಗೆ? ಆ ವೈದೇಹಿ ಏನ್ ಹೇಳಿದ್ರು ನಂಬಿಡ್ತೀರಾ ಅದನ್ನ? ಅಷ್ಟಕ್ಕೂ ವೈದೇಹಿ ದೇವಾಂಶ್ ಸೇರ್ಕೊಂಡೆ. ಉರ್ಮಿಳಾ, ನಮ್ಮ ದೇವ್ರ ಸತ್ಯ ನಮಗ್ ಗೊತ್ತಿರಲ್ವಾ? ಹಾಗೆ ನಿನ್ನ ಬಗ್ಗೆ ನನಗೆ ಹೇಳ್ಬೇಕಾ? ಆದ್ರೂ ಈಗ ನಾವು ಮಾಡೋ ತಪ್ಪುಗಳು ನಮಗೆ ಗೊತ್ತಾಗೋದಿಲ್ಲ. ಸಾವಿನ ಅಂಚಿನಲ್ಲಿರ್ಬೇಕಾದ್ರೆ ಒಂದು ಸಲ ನಾವು ಮಾಡಿದ ಜೀವನವೆಲ್ಲ ಕಣ್ಣು ಮುಂದೆ ಬರುತ್ತಲ್ವಾ? ಅವಾಗ ನಮಗೆ ಗೊತ್ತಾಗತ್ತೆ ನಾವು ಮಾಡಿರೋ ತಪ್ಪು ಏನು ಅಂತ. ನಿನಗೂ ಅಂತ ಪರಿಸ್ಥಿತಿ ಬರೋವರೆಗೂ ಅರ್ಥ ಆಗಲ್ಲ. ಸರಿಯಾಗಿ ಹೇಳ್ದೆ ಮಗನೆ. ಇವ್ರ ಕಣ್ಣಿಗೆ ಸಾವು ಕಾಣಿಸೋವರೆಗೂ ಇವ್ರು ಮಾಡಿರೋ ಪಾಪ ಇವ್ರು ಗೊತ್ತಾಗೋದಿಲ್ಲ. ಸಾವನ್ನ ತೋರಿಸ್ತೀನಿ. ನೋಡಿದ್ರತ್ತೆ, ಕಾಲಿಲ್ದೆ ಹೋದ್ರೂ ಕ್ಲಾಸ್ ಮಾತ್ರ ಚೆನ್ನಾಗಿ ತಗೊಂತಾರೆ. ಊರ್ಮಿಳ, ಲಕ್ಕೆ ಹೇಳ್ತಾ ಇರೋದು ಸರಿಯಾಗೇ ಇದೆಯಲ್ಲ? ಕರೆಕ್ಟಾ? ಏನತ್ತೆ ಕರೆಕ್ಟು? ಅಷ್ಟಕ್ಕೂ ಅವ್ರು ಏನ್ ಹೇಳಿದ್ರು ಅಂತ ನಿಮ್ಗೆ ಅರ್ಥ ಆಯ್ತಾ? ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಅತ್ತೆ, ಏನಾಯ್ತು ಈ ಅತ್ತೆಗೆ? ಜ್ಞಾನೋದಯ ಆಗಿರ್ಬೇಕು. ಸಾವಿನ ಅಂಚಿಗೆ ಹೋಗ್ತಿದ್ದ ಹಾಗೇನೆ ಬುದ್ಧಿ ಬಂದಿರೋ ಹಾಗಿದೆ. ನಿಮ್ ತಮ್ಮನಿಗೆ ಹುಡ್ತಿರೋ ಮಗು ಕಾರಣದಿಂದ ಪ್ರತಿದಿನ ಮನೇಲಿ ಯಾರಾದ್ರೂ ಒಬ್ರು ಒಂದಲ್ಲ ಒಂದು ಅಪಾಯಕ್ಕೆ ಸಿಕ್ಕಾಕೊಂತ ಇದೀವಿ. ಎಲ್ಲಿ ಏನಾಗುತ್ತೋ ಅಂತ ಭಯ ಪಟ್ಕೊಂಡು ಬದುಕ್ತಾ ಇದೀವಿ. ಅದ್ಕೆ ನೀವ್ ಈ ತರ ಪ್ರತಿ ಸಲ ನಮ್ಮ ಮಗು ಬಗ್ಗೆ ಮಾತಾಡೋದು ಸರಿ ಅಲ್ಲ. ನಿನಗಿದು ಸರಿ ಅಂತ ಅನಿಸ್ತೇ ಇರ್ಬೋದು. ಯಾಕೆಂದ್ರೆ ನಿನ್ ಮಗುನೇ ಅಲ್ವಾ? ನೀವು ಖುಷಿಯಾಗಿ ಪ್ರಾಣ ತ್ಯಾಗ ಮಾಡ್ತೀರಾ.
ಆದ್ರೆ ನಾವ್ಯಾಕ್ ಮಾಡ್ಬೇಕು? ಸುಮ್ನೆ ನಾವ್ಯಾಕ್ ಸಾಯ್ಬೇಕು ಹೇಳು? ಅಕ್ಕ ಸಾಕು. ನಿಜ ಏನು, ನೀವ್ ಯಾಕೆ ಹೀಗ್ ಮಾಡ್ತಿದ್ದೀರಾ ಅಂತ ಎಲ್ಲ ಗೊತ್ತಿದೆ. ಅಷ್ಟಕ್ಕೂ ನೀವ್ ಬದ್ಲಾಗ್ತೀರಾ ಅಂತ ತುಂಬಾ ನಂಬಿಕೆ ಇಟ್ಕೊಂಡು ಹೇಳ್ತಾನೆ ಇದೀವಿ. ವೈದೇಹಿ, ಹೇಳಿ ಹೇಳಿ ಸಾಕಾಗತ್ತೆ ಹೊರತು ಇವರಲ್ಲಿ ಮಾತ್ರ ಯಾವ ಬದಲಾವಣೆನೂ ಆಗಲ್ಲ. ಇವಾಗ ನಿನಗೆ ಅರ್ಥ ಆಗಲ್ಲ ಊರ್ಮಿಳಾ, ಹೇಳಿದ್ನಲ್ವಾ, ಕೊನೆ ಕ್ಷಣದಲ್ಲಿ ನಿನ್ಗೆ ಗೊತ್ತಾಗತ್ತೆ. ಆದ್ರೆ ಅವಾಗ ಏನೂ ಮಾಡೋಕ್ಕಾಗಲ್ಲ. ನಿಜಾನೇ ಅಲ್ವಾ? ಒಂದ್ ವೇಳೆ ನನಗೆ ನಿಜವಾಗ್ಲೂ ಆ ಪರಿಸ್ಥಿತಿ ಬಂದ್ರೆ ಇಲ್ಲಿ ನೋಡಿ, ಅದಕ್ಕೆ ವೈದೇಹಿ ಹೊಟ್ಟೆಲಿರೋ ಮಗುನೇ ಕಾರಣ ಆಗುತ್ತೆ. ಇದು ಮಾತ್ರ ನಿಜ. ಹೇಳಿದ್ನಲ್ಲ ದೇವ, ಅವಳು ಬದಲಾಗಲ್ಲ. ಬದಲಾಗಲ್ಲ ಅಂತ ಹಾಗೆ ಬಿಡಕ್ಕಾಗತ್ತೆ ಅಣ್ಣ? ನಮಗೆ ಸಮಸ್ಯೆಗಳಿರೋದು ಅವ್ರ ಯೋಚನೆಗಳಿಂದ, ಅವರಿಂದ ಅಲ್ವಲ್ಲ. ಅವ್ರ ಯೋಚನೆಗಳನ್ನ ಬದಲಾಯಿಸ್ಬೇಕಣ್ಣ. ವಾಲಿ, ಊರ್ಮಿಳಾ, ಯಾರಾದ್ರೂ ಕಾಪಾಡಿ. ವಾಲಿ, ಊರ್ಮಿಳಾ. ಇಂಥ ಹಾಡನ್ನು ಯಾರು ಹಾಕಿದ್ದು? ಏ ವಾಲಿ, ಊರ್ಮಿಳಾ. ಈ ಸೌಂಡ್ಗೆ ನನ್ ಕೂಗು ಇವ್ರಿಗೆ ಯಾರಿಗೂ ಕೇಳಿಸ್ತಿಲ್ವಲ್ಲ? ವಾಲಿ, ಏ ವಾಲಿ, ನನ್ಗೆ ಯಾರು ನೇಣು ಹಾಕಿದ್ದು? ನನ್ ಕೈ ಯಾರು ಕಟ್ಟಾಕಿದ್ದು? ಅಲ್ಲ, ನಾನು ಊರ್ಮಿಳ ಹತ್ರ ಮಾತಾಡ್ತಿದ್ದೆ ಅಲ್ವಾ? ಇದ್ದಕ್ಕಿದ್ದಾಗೆ ಇಲ್ಲಿಗೆ ಯಾಕೆ ಬಂದೆ? ಅಯ್ಯೋ, ಒಳಗಡೆ ಯಾರು ಚಿಲ್ಕ ಹಾಕಿದ್ದು? ಈ ಸ್ಟೂಲ್ ಯಾರು ಹಾಕಿದ್ದು? ಫ್ಯಾನ್ಗೆ ಯಾರು ಇದನ್ನ ಹಾಕಿದ್ದು? ನನಗೇನೋ ಅರ್ಥ ಆಗ್ತಿಲ್ವಲ್ಲ. ಏನ್ ನಡೀತಾ ಇದೆ? ಎಷ್ಟು ಸುಲಭವಾಗಿ ನೀನು ನಿನ್ನ ಮಗ ಸೇರ್ಕೊಂಡು ನಮ್ ಪ್ರಾಣನ ತೆಗೆದ್ಬಿಟ್ರಿ. ಅಯ್ಯೋ ವಾಲಿ, ಈಗ ನಿನಗೆ ಪ್ರಾಣದ ಬೆಲೆ ಏನು ಅಂತ ಗೊತ್ತಾಗ್ಬೇಕು. ಹೋರಾಡು. ಪ್ರಾಣದ ಬೆಲೆ ಏನು ಅಂತ ಗೊತ್ತಾಗೋವರೆಗೂ ಹೋರಾಡು. ವಾಲಿ, ಒದ್ದಾಡು, ಚೆನ್ನಾಗಿ ಒದ್ದಾಡು, ಸತ್ತು ಹೋಗು. ಯಾರಾದ್ರೂ ಕಾಪಾಡಿ. ಎಲ್ರ ಮುಂದೆ ಕ್ಲಾಸ್ ತಗೊಳ್ಳೋದು ತುಂಬಾ ಅಭ್ಯಾಸ ಆಗೋಗಿದೆ ಇವರಿಗೆ. ಸಾವಿಗೂ ಮುಂದೆ ಗೊತ್ತಾಗತ್ತಂತೆ. ಏನ್ ಗೊತ್ತಾಗುತ್ತೋ? ನಾನು ಯಾರ ಸಾವನ್ನ ಬಯಸ್ತಾ ಇದ್ದೀನಿ ಅದು ಬರೀ ನನಗ್ ಗೊತ್ತು. ಅಪ್ಪಿ ತಪ್ಪಿನೂ ನನ್ನ ಹತ್ರ ಬರಲ್ಲ. ಬಂದಾಯ್ತು, ಬರೋ ಹಾಗೆ ಮಾಡ್ಕೊಂಡಿದೀಯ. ಇಷ್ಟು ದಿನ ಸೊಸೆ ಅಲ್ವಾ, ಬದಲಾಗ್ತೀಯ ಅಂತ ತಾಳ್ಮೆಯಿಂದ ಇದ್ದೆ. ಆದ್ರೆ ಈ ಮನೆಯಲ್ಲಿ ದೀಪ ಬೆಳಗಿಸ್ಬೇಕಾಗಿರೋಂಥ ನೀನೇ ಚಿತೆಗೆ ಬೆಂಕಿ ಹಚ್ಚಕ್ ನೋಡ್ತಾ ಇದೀಯ. ನಿನಗೂನು ಸಾವಿನ ರುಚಿ ಏನು ಅಂತ ತೋರಿಸ್ಬೇಕು. ಬದುಕು ಅಂದ್ರೆ ಏನು ಅಂತ ನಿನಗೆ ಅರ್ಥ ಮಾಡಿಸ್ಬೇಕು.